ಓಂ ಸಾಯಿರಾಮ್. ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ವಿಷಯವನ್ನು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾವು ಅಂದ್ಕೋತಿರ್ತೀವಲ್ವ, ಯಾವಾಗಲೂ ಒಳ್ಳೆಯವರಿಗೆ ಕಷ್ಟ ಯಾಕೆ ದೇವ್ರು ಕೊಡ್ತಾನೆ ಅಂತ. ಮತ್ತು ಕೆಲವರು ನೋಡು, ಅವರು ಪೂಜೆ ಪುನಸ್ಕಾರ ಮಾಡಲ್ಲ, ಒಂದು ನಾಮಸ್ಮರಣೆ ಮಾಡಲ್ಲ, ವ್ರತ ಮಾಡಲ್ಲ, ಅಂಥವರು ಹಾಗಾದರೂ ಕೂಡ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ತಿಳ್ಕೊತೀವಲ್ವ. ಅದ್ರ ವಿಚಾರನೇ ಬೇರೆ. ಬನ್ನಿ ನೋಡೋಣ ಏನು ಅಂತ. ಈಗ ನಾವೇ ತಿಳ್ಕೊಳ್ಳಿ, ಈಗ ನಾವೇ ಒಳ್ಳೆಯವರಾಗಿರ್ತೀವಿ. ಸುಮ್ಮನೆ ನಾವು ಆ ಥರ ಅಂದ್ಕೊಳ್ಳೋಣ, ನಾವೇ ತುಂಬ ಒಳ್ಳೆಯವರಾಗಿರ್ತೀವಿ, ಪೂಜೆ ಪುನಸ್ಕಾರ ವ್ರತ ಮಾಡ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ, ಆದರೂ ನಮ್ಗೆ ಕಷ್ಟ ಯಾಕೆ ಅಂತ ನಮ್ಗೆ ಪ್ರಶ್ನೆ ಬರ್ಬೋದಲ್ವಾ. ಅಥವಾ ಇನ್ಯಾರು, ಅಥವಾ ನಮ್ಗೆ ಪರಿಚಯ ಇರೋರೇ ಆಗಲಿ, ಯಾರೇ ಒಬ್ಬರು ವ್ಯಕ್ತಿಗಳನ್ನೇ ನೋಡ್ತಿರ್ತೀವಿ ಅಂದ್ಕೊಳ್ಳಿ, ಅವರು ಯಾವಾಗಲೂ ಪೂಜೆ ಪುನಸ್ಕಾರ ಮಾಡೋದು, ನಾಮಸ್ಮರಣೆ ಮಾಡೋದು, ವ್ರತ ಮಾಡೋದು, ಎಲ್ಲ ಪ್ರತಿಯೊಂದು ದೇವ್ರ ಪೂಜೆನೂ ಮಾಡ್ತಿರ್ತಾರೆ. ಆದರೂ ಕೂಡ ಅವ್ರಿಗೆ ದೇವರು ಕಷ್ಟ ಕೊಡ್ತಾನೇ ಇರ್ತಾನೆ ಅಂತ ನಾವು ಅಂದ್ಕೋತೀವಿ. ಆದರೆ ಮೋಸ ಮಾಡೋದು, ಕ್ರೂರಿತನ ಇರುವುದು, ದೇವ್ರ ಪೂಜೆ ಮಾಡದೇ ಇರೋದು, ವ್ರತ ಮಾಡದೇ ಇರೋದು, ದೇವ್ರ ಬಗ್ಗೆ ಏನೂ ಒಂದು ಭಕ್ತಿ ಇಲ್ಲದೆ ಇರೋರು, ಅಂಥವರು ಕೂಡ ಚೆನ್ನಾಗಿರ್ತಾರೆ ಅಂತ ನಾವು ನೋಡಿರ್ತೀವಿ ಅಲ್ವಾ ಈ ಸಮಾಜದಲ್ಲಿ. ಆದರೆ ಏನಪ್ಪ ಅಂದರೆ, ಒಳ್ಳೆಯವರು ಮನಸ್ಸಿಗೆ ಅವರು ಒಳ್ಳೆಯವರೇ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬೋದು. ನಿಜ ಹೇಳಬೇಕು ಅಂದರೆ ಸದಾ ಪೂಜೆ ಪುನಸ್ಕಾರ ಮಾಡೋದು ಒಳ್ಳೆ ಕೆಲಸನೇ. ಆದರೆ ಕೆಲವರು ಪೂರ್ವಜನ್ಮದಲ್ಲಿ ಪಾಪ ಕರ್ಮಗಳನ್ನು ಮಾಡಿರ್ತಾರೆ. ಆ ಕರ್ಮಗಳು ಈ ಜನ್ಮಕ್ಕೂ ಇರುತ್ತಂತೆ. ಆದ್ದರಿಂದ ಆ ನೋವನ್ನು ಅವರು ಅನುಭವಿಸ್ತಾರೆ ಅಷ್ಟೇ. ಈ ಜನ್ಮದ ಪುಣ್ಯದಿಂದ ನಮಗೆ ಭಗವಂತ ಆಗೋ ಅನಾಹುತಗಳನ್ನು ತಪ್ಪಿಸ್ತಾನೆ ಅಷ್ಟೇ. ಮೊದಲು ಪಾಪದ ಕರ್ಮವನ್ನು ಅನುಭವಿಸಿ ನಂತರ ಮಾಡಿರುವ ಪುಣ್ಯಕ್ಕೆ ಸುಖವನ್ನು ಭಗವಂತ ನಮಗೆ ಕೊಡ್ತಾನೆ ಅಷ್ಟೇ ಸ್ನೇಹಿತರೆ. ನಮಗೆ ಆಗೋ ಅನಾಹುತಗಳನ್ನೆಲ್ಲ ಭಗವಂತ ನಾವು ಮಾಡೋ ಪೂಜೆ ಪುನಸ್ಕಾರ ಒಳ್ಳೆತನದಿಂದ ತಪ್ಪಿಸ್ತಾನೆ. ಈಗ ನಾವು ಎಷ್ಟೊಂದು ಸಲ ಹೇಳ್ತಿರ್ತೀವಲ್ವ, ಅಯ್ಯೋ ಇವತ್ತು ನಾನು ಒಂದು ಆಕ್ಸಿಡೆಂಟ್ ಆಗಬೇಕಿತ್ತು, ಒಂದು ಕೂದಲೆಳಲಿ ನಾನು ಬಚಾವಾದೆ ಅಂತ ಕೆಲವರು ಹೇಳೋದನ್ನು ನಾವು ಕೇಳ್ಕೊತೀವಿ. ಆಘಾತ ಆಗಲೇಬೇಕಿತ್ತು, ಅದ್ರದ್ದು ನಾವು ಯಾವುದೋ ಒಂದು ಪುಣ್ಯದ ಫಲದಿಂದ ನಾನು ಬದುಕೊಂಬಿಟ್ಟೆ ಅಷ್ಟೇ ಅಂತ ನಾವೆಲ್ಲ ಹೇಳ್ತಿರ್ತೀವಲ್ವ. ಅದೆಲ್ಲ ಖಂಡಿತ ನಿಜ. ನಾವು ಮಾಡಿರೋ ಪುಣ್ಯ ನಮ್ಗೆ ಯಾವತ್ತೂ ಕಾಯುತ್ತೆ. ಆದರೆ ನಮ್ಮ ಕಷ್ಟ ಬಡತನದನೇ ಇರ್ಬೋದು, ಏನೇ ಇರ್ಬೋದು, ಯಾವುದೋ ಒಂದು ಇದರಿಂದ ಆಪತ್ತಿಂದ ನಮ್ಮನ್ನ ಭಗವಂತ ಖಂಡಿತ ನಮ್ಮನ್ನ ಪಾರು ಮಾಡೇ ಮಾಡ್ತಾನೆ. ನಾವು ಯಾವಾಗಲೂ ದೇವ್ರನ್ನೇ ಆಗಲಿ ಗುರುವನ್ನೇ ಆಗಲಿ ನಾವು ನಿಂದಿಸಬಾರ್ದು. ನಮಗೆ ಏನಾದ್ರು ಒಂದು ನಾವು ಕೇಳ್ಕೊಂಡಿದ್ದಾಗ್ಬಿಟ್ರೆ ತಕ್ಷಣ, ಅಯ್ಯೋ ದೇವರೇ ನೀನು ನನಗೆ ಎಷ್ಟು ಬೇಗ ಹೊರ ಕೊಟ್ಬಿಟ್ಟೆ ಅಲ್ವಾ, ನಿಜವಾಗ್ಲೂ ನೀನು ನನಗೆ ನನ್ನ ಭಾಗಕ್ಕಿದೆಯಾ ಅಂತ ಆ ಬೇಡಿಕೆ ಪೂರೈಸಿದ ತಕ್ಷಣ ದೇವ್ರನ್ನ ಹೊಗಳ್ತೀವಿ, ನಂಬ್ತೀವಿ, ಪೂಜೆ ಎಲ್ಲ ಮಾಡಿಬಿಡ್ತೀವಿ. ಮತ್ತು ಇನ್ನು ಕೆಲವು ಸಲ ನಾವೇನಾದ್ರು ಕೇಳ್ಕೊಂಡಿದ್ದು ಕೊಡಲಿಲ್ಲ ಅಂದರೆ, ದೇವರೇ ನೀನು ಎಷ್ಟು ಕ್ರೂರಿ ಅಲ್ವಾ, ನೀನು ನನಗೇನು ಕೊಡಲೇ ಇಲ್ಲ ಅಂತ ಅನ್ಕೋತೀವಿ. ಆ ದೇವ್ರು ಕೊಟ್ಟಾಗ ಮಾತ್ರ ದೇವ್ರು ನಮಗೆ ಬೇಕು, ಕೊಡದೇದಾಗ ದೇವ್ರು ಬೇಡ ಅಂತ ನಾವು ಅನ್ಕೋಬಾರ್ದು. ಯಾಕೆ ಹೇಳಿ, ನಾವು ಪ್ರತಿ ಸಲ ನಾವು ಮಾಡಿರೋ ಕರ್ಮಗಳ ಫಲಕ್ಕೆ ತಕ್ಕಂತೆ ದೇವರು ನಮಗೆ ಫಲ ಕೊಡ್ತಾನೇ ಇರ್ತಾನೆ ಅಲ್ವಾ. ಆದ್ದರಿಂದ ನಾವು ಯಾವಾಗಲೂ ಒಳ್ಳೇದು ಮಾಡಬೇಕು, ಬೇರೆಯವ್ರಿಗೆ ಆದಷ್ಟು ಒಳ್ಳೇದನ್ನೇ ಮಾಡಬೇಕು. ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಸಹಾಯ ಮಾಡಿ. ಇಲ್ಲ ಅಂದರೆ ಸಹಾಯ ಮಾಡೋಕ್ಕಾಗಲಿಲ್ವ ಅಂದರೆ ಬಿಟ್ಬಿಡಿ. ಬೇರೆಯವ್ರಿಗೆ ಶಾರೀರಿಕವಾಗಿ ತೊಂದರೆ ಕೊಡೋದೇ ಆಗಲಿ, ಮನಸ್ಸನ್ನ ನೋಯಿಸೋದೇ ಆಗಲಿ, ಹಿಂಸಿಸೋದನ್ನೇ ಆಗಲಿ ಮಾಡಬಾರ್ದು ಅಲ್ವಾ. ಮತ್ತು ಅದನ್ನು ನಾವು ನಮ್ಮ ಎಂಥ ಕೆಟ್ಟ ಬುದ್ಧಿ ಇದ್ದರೆ ಅದನ್ನು ನಾವು ತಿದ್ಕೋಬೇಕು. ನಮ್ಮಿಂದ ಬೇರೆಯವ್ರಿಗೆ ನೋವಾಗಲಿ ಯಾವುದೇ ರೀತಿನ ನಾವು ಮಾಡಬಾರ್ದು. ಇದನ್ನೇ ಗುರು ಹೇಳೋದು. ನಾವು ಮಾಡಿರೋ ಪೂಜೆ ಪುನಸ್ಕಾರಗಳು ಯಾವತ್ತೂ ಕೂಡ ನಮ್ಮನ್ನು ಕಾಯುತ್ತೆ, ನಮಗೆ ಒಳ್ಳೆಯದೇ ಆಗುತ್ತೆ. ಅವರು ಇನ್ನು ಕೆಲವು ಜನ ಅವರು ಇರ್ತಾರೆ, ಅವರು ದೇವ್ರಿಗೆ ಕೈನೇ ಮುಗಿಯೋದಿಲ್ಲ, ಪೂಜೆ ಪುನಸ್ಕಾರ ಮಾಡೋದಿಲ್ಲ, ಯಾವಾಗಲೂ ತಪ್ಪು ಮೋಸ ಮಾಡೋದು, ಹಿಂಸಿಸೋದು ಇದನ್ನೇ ಮಾಡ್ತಿರ್ತಾರೆ. ಆದರೂ ಕೂಡ ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ. ಅದು ಹೇಗೆ ಅಂದರೆ, ಅವರು ಪೂರ್ವ ಜನ್ಮದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರ್ತಾರೆ, ಪುಣ್ಯನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಆ ಪುಣ್ಯದ ಫಲ ಈ ಜನ್ಮಕ್ಕೂ ಇರೋದ್ರಿಂದ ಅವರು ಸುಖ ಜೀವನವನ್ನು ನಡೆಸ್ತಾರೆ ಅಷ್ಟೇ. ಇದಿಷ್ಟೇ ಇದರಲ್ಲಿ ವ್ಯತ್ಯಾಸ. ಈ ಜನ್ಮದಲ್ಲಿ ಮಾಡಿರೋ ಪಾಪ ಅವ್ರನ್ನೇನು ಮಾಡಲ್ವಾ ಅಂತ ನೀವು ಅನ್ಕೋಬೋದು. ಖಂಡಿತ ಇದ್ದೇ ಇರುತ್ತೆ. ಮಾಡಿರೋ ಪಾಪ ಕರ್ಮಗಳು ನಮಗೆ ಕಟ್ಟಿಟ್ಟು ಬುತ್ತಿ. ನಾವು ಏನು ಪಾಪ ಮಾಡಿರ್ತೀವಿ ಅದನ್ನು ನಾವು ಅನುಭವಿಸ್ಲೇಬೇಕು. ನಾವು ಏನು ಒಳ್ಳೇದು ಮಾಡಿರ್ತೀವಿ ಅದು ನಮಗೆ ಭಗವಂತ ನಮ್ಮ ಪಾಪ ಕಳೆದು
ಆಮೇಲೆ ನಮಗೆ ಮಾಡಿರೋ ಪುಣ್ಯದ ಫಲ ನಮಗೆ ಕೊಟ್ಟೇ ಕೊಡ್ತಾನೆ. ಮತ್ತು ಯಾವಾಗಲೂ ಈಗ ಪಾಪ ಮಾಡಿರ್ತಾರೆ ನೋಡಿ, ಅವರು ಚೆನ್ನಾಗೇ ಇರ್ತೀವಿ ಅಂತಿರಲ್ವ, ಅವ್ರಿಗೆ ಈ ಜನ್ಮದಲ್ಲಿ ರಾಜ ಆಗೋ ವೈಭೋಗ ಇರುತ್ತೆ. ಅಂಥ ವೈಭೋಗನ ಅವರು ತಪ್ಪಿಸ್ಕೋತಾರೆ. ಯಾಕೆ ಹೇಳಿ, ಈ ಜನ್ಮದಲ್ಲಿ ಅವ್ರು ಪಾಪ ಮಾಡ್ತಾರಲ್ವ, ಆದ್ದರಿಂದ ಹೋದ ಜನ್ಮದಲ್ಲಿ ಏನೋ ಅಲ್ಪ ಸ್ವಲ್ಪ ಪುಣ್ಯ ಮಾಡಿರೋದ್ರಿಂದ ಅವ್ರು ಈ ಜನ್ಮದಲ್ಲಿ ಸುಖ ಅನುಭವಿಸ್ತಾರೆ ಅಷ್ಟೇ, ಇನ್ನೇನಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಒಳ್ಳೆಯದೇನೇ ಮಾಡೋಣ, ಒಳ್ಳೆಯದೇನೇ ಬಯಸೋಣ. ನಮ್ಮಿಂದ ಬೇರೆಯವ್ರಿಗೆ ಒಂದಿಷ್ಟು ಉಪಕಾರ ಮಾಡೋಣ. ಮಾಡೋಕ್ಕೆ ಶಕ್ತಿ ಇಲ್ವಾ, ಬಿಟ್ಬಿಡೋಣ. ಇಲ್ಲ ಅಂದರೆ ಬೇರೆಯವ್ರಿಗೆ ನೋವುಂಟಕ್ಕೆ ಮಾಡಬಾರ್ದು. ನಾವು ಮಾಡಿರೋ ಪುಣ್ಯದ ಫಲ ನಮ್ಮ ಜೊತೆ ಇದ್ದೇ ಇರುತ್ತೆ. ಆದ್ದರಿಂದ ನಾವು ಅಂದ್ಕೊಳ್ಳೋದೆಲ್ಲ ತಪ್ಪು. ಆದ್ದರಿಂದ ಯಾವಾಗಲೂ ಒಳ್ಳೆಯವ್ರಿಗೆ ಕಷ್ಟ ಆಗುತ್ತೆ ಯಾಕೆ ಅನ್ನೋದು ಇಷ್ಟೇ ವಿಚಾರ ಅಷ್ಟೇ ಸ್ನೇಹಿತರೆ. ನಾವು ಮಾಡೋ ಪೂಜೆ ಪುನಸ್ಕಾರ ನಾವು ಯಾವತ್ತೂ ಮಾಡಬೇಕು. ನಾವು ಭಗವಂತ ನಮ್ಮನ್ನು ಕಾಯ್ತಾನೆ. ನಾವು ಮಾಡಿರೋ ಪೂಜೆ ಪುನಸ್ಕಾರ ಯಾವತ್ತೂ ದೇವರು, ನಾವು ನಂಬಿದ ದೇವರು ನಮ್ಮ ಕೈ ಬಿಡಲ್ಲ ಅಲ್ವಾ. ನಾವು ನಂಬಬೇಕು ಅಂದರೆ ನಂಬಿಕೆನೇ ದೇವರು. ನಾವು ದೇವ್ರನ್ನ ನಂಬಿಸ್ಬಿಟ್ಟು ನಾವು ಪೂಜೆ ಮಾಡಿದ್ರೆ ನಮ್ಮ ಪೂಜಾ ಫಲ ನಮ್ಗೆ ಯಾವತ್ತಿದ್ದು ಇದ್ದೇ ಇರುತ್ತೆ. ಆದ್ದರಿಂದ ನಮ್ಮ ಭಗವಂತ ಯಾವ ಥರ ಅಪಘಾತದಲ್ಲಿ ಆಘಾತದಲ್ಲಿ ಯಾವುದ್ರಲ್ಲಾದ್ರೂ ಕಾಪಾಡ್ತೇನೆ. ಆದ್ದರಿಂದ ನಾವು ಒಳ್ಳೆತನ ಬೆಳೆಸ್ಕೊಳ್ಳೋಣ. ನಾವು ನಮ್ಮ ನೋಡಿ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದವರಿಗೆ ಮಾದರಿಯಾಗಿರಬೇಕು. ಅಥವಾ ನಮ್ಮ ಕುಟುಂಬದಲ್ಲಿ ಇನ್ಯಾರು ಇದ್ದರೆ ಅವ್ರನ್ನ ನಾವು ಮಾದರಿಯಾಗಿ ಮಾಡ್ಕೋಬೇಕು. ಇಲ್ಲ ನಮ್ಗೆ ಪರಿಚಯ ಇರೋರು, ನಮ್ಮ ರಿಲೇಷನ್ಸು ಅಥವಾ ಯಾರೋ ಸ್ನೇಹಿತರೋ ಅವ್ರನ್ನ ನೋಡಿ ನಾವು ಒಳ್ಳೆತನ, ಒಳ್ಳೆ ಪೂಜೆ ಪುನಸ್ಕಾರ, ಒಳ್ಳೆ ಸಂಸ್ಕಾರ ಬೆಳೆಸ್ಕೋಬೇಕು. ಆದ್ದರಿಂದ ನಾವು ಮಾಡೋ ಪೂಜೆ ಪುನಸ್ಕಾರಗಳು, ಸಂಸ್ಕಾರಗಳು ಎಲ್ಲ ಮೊದಲು ನಮ್ಮ ಮಕ್ಕಳಿಗೆ, ನಮ್ಮ ಗಂಡ ಮಕ್ಕಳಿಗೆ, ನಮ್ಮ ಸಂಸಾರಕ್ಕೆ ಅನ್ವಯಿಸುತ್ತೆ. ಆಗ ನಮ್ಮ ಅಕ್ಕಪಕ್ಕದವ್ರು ನಾವು ನೋಡಿ ಕಲ್ತ್ಕೋತಾರೆ, ಮತ್ತು ನಮ್ಮ ಸ್ನೇಹಿತರು ಕಲಿತಾರೆ. ಆದ್ದರಿಂದ ನಾವು ಒಳ್ಳೆತನವಾಗಿ ನಾವು ಒಳ್ಳೆ ಸಂಸ್ಕಾರ ನಡೆಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು. ಇದಿಷ್ಟು ಹೇಳಿ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.